ತಪ್ಪಾಗಿದೆ. ಅವನೇನಂತ ಹೇಳವನೆ, ನನ್ನ ಹತ್ರ ಸಮಯ ಕೇಳಕ್ ಬಂದಿದ್ರು, ಭೂಮಿ ರೈಟ್ ಹೆಚ್ಚಿಸ್ಲಿ ಅಂತ ಹೇಳಕ್ ಬಂದಿರೋ ಅಂತ ಹೇಳ್ತಾವನೆ ಮನಾಳ. ನಮ್ಮ ಭೂಮಿನ ಮಾತ್ರ ನಾವು JMC ಮಾಡ್ಸಕ್ ನಾವು ಸಿದ್ಧ ಇದ್ದೀವಿ. ನನ್ನ ಮಗ ಬರಬೇಕು, ಅವನೇನು ಗಡ್ಸಲ್ವೇ ಹೆಂಗ್ಸೆ? ನಾವು ಒಪ್ಕೊಂಡೇ JMC ಕರೆದಿದ್ದು ಅಧಿಕಾರಿಗಳು, ನಮ್ಮ ಒಪ್ಪಿಗೆ ಮೇರೆಗೆ ಬಂದಿದ್ದು. ಈ ಥರ ಬೇರೆ ಬೇರೆ ಕಡೆಯಿಂದ ಬಂದು ಬೇರೆ ಬೇರೆ ದೌರ್ಜನ್ಯ ಮಾಡಿದ್ರೆ ನಾವು ಬೇರೆಯವ್ರನ್ನ ಕರೆಸೋದೇನು ದೊಡ್ಡ ವಿಚಾರ ಅಲ್ಲ. ನಾನೀಗ ಮಂಡಲಹಳ್ಳಿ ಗ್ರಾಮದಲ್ಲಿದ್ದೀನಿ. ನಿನ್ನೆ ಅಷ್ಟೇ ಈ ಗ್ರಾಮಕ್ಕೆ ಬಂದಿದ್ದಂತಹ GBDA ಅಧಿಕಾರಿಗಳ ತಂಡ ಹಾಗೂ ರೈತರ ನಡುವೆ ಘರ್ಷಣೆ ನಡೆದಿದೆ. ಘಟನೆಯಲ್ಲಿ ಕೆಲ ರೈತರು ಸೇರಿದಂತೆ ಪೊಲೀಸರು ಸಹ ಗಾಯಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಟೌನ್ಶಿಪ್ಗೆ ಭೂಮಿ ಕೊಡುವುದಿಲ್ಲ ಎಂದು ಇಲ್ಲಿನ ರೈತರು ಕಡ್ಡಿ ಮುರಿದಂತೆ ಹೇಳುತ್ತಿದ್ದಾರೆ. ಬನ್ನಿ ಈ ಗ್ರಾಮಸ್ಥರು ಏನು ಹೇಳುತ್ತಾರೆ ಎಂದು ಅವರ ಬಾಯಿಂದಲೇ ಕೇಳೋಣ. ನಮಗೆ ಇನ್ನು ಬೇರೆ ಕಡೆ ಹೋಗಿ ನಾವು ಜಮೀನು ಕೊಂಡು ತಗೊಂಡು ನಾವು ಸಂಸಾರ ಮಾಡಿ ಮನೆ ಕಟ್ಟಿ ಅಲ್ಲಿ ನಮ್ಮ ಜನ ವಾತಾವರಣ ಹೆಂಗಿರ್ತಾರೋ ನಾವು ಅದನ್ನೆಲ್ಲ ಕಣ್ಣಲ್ಲಿ ನೋಡಿ ಇವೆಲ್ಲ ಏನು ಕಪ್ಪಬೇಕು ನಮಗೆ. ಈಗ ಆಚೆ ಕಡೆ ತಿರ್ಗಿ ಹೋಗ್ಬಿಟ್ಟು ಯಾತಕ್ಕೆ ಜಮೀನು ಕೊಡ್ಬೇಕು? ನಾವು ಜಮೀನು ಯಾತ ಕೊಡ್ಬೇಕು? ಎಲ್ಲಿಗೆ ಹೋಗೋ ಹಕ್ಕಲಿರ್ತಾನೆ? ಏನೋ ಜೀವನ ನಡೀತಾ ಇದೆ, ಮರ ಮುಟ್ಟು ಎಲ್ಲ ಮಾಡ್ಕೊಂಡಿದ್ದೀವಿ. ಕೊಡ್ತೀವಿ ಅಂತ ಫಸ್ಟು ಅಂದ್ಕೊಂಬಿಟ್ಟು ಈಗ ಆಚೆ ಕಡೆ ಜಮೀನು ಹೋಗಿ ತಿರ್ಗಿ ಹೋಗ್ಬಿಟ್ಟು ಯಾತಕ್ಕೆ ಕೊಡ್ಬೇಕು? ನಾವು ರಾಗಿ ಹಾಕ್ತೀವಿ, ಜೋಳ ಹಾಕ್ತೀವಿ, ಈಗ ಸೌತೆಕಾಯಿ ಅದು ಇದು ಸಣ್ಣ ಪುಟ್ಟ ಚಿಲ್ಲರೆ ಬೆಳೆ ಹಾಕ್ಕೊಂಡು ಮನೆಗೆ ವ್ಯವಸಾಯ ಮನೆಗೆಲ್ಲ ಇದು ಮಾಡ್ಕೊತಾ ಇದ್ದೀವಿ. ಹಂಗಂದ್ಬಿಟ್ಟು ಇವಾಗ ನೀವು ಬೇರೆ ಕಡೆ ಕಳಿಸ್ಬಿಟ್ಟು 2 ಕೋಟಿ ಕೊಟ್ಟರೆ ಎಷ್ಟು ದಿನ ಬರುತ್ತೆ ಅದು? ಈಗ ಬೆಳೆ ಇದ್ದರೆ ಈ ಸಲ ರಾಗಿ ಇಲ್ಲ ಅಂದರೆ ನೆಕ್ಸ್ಟ್ ವರ್ಷ ರಾಗಿ ಬೆಳ್ಕೊಂಡು ತಿನ್ಬೋದು, ಭತ್ತ ಬೆಳ್ಕೊಬೋದು. ದುಡ್ಡು ತಿನ್ನೋಕ್ಕಾಗುತ್ತಾ? ಅದಕ್ಕೆ ಸರ್ ನಾವು ಜಮೀನು ಕೊಡೋಲ್ಲ. ಕೊಡೋರ ಹತ್ರ ಬೇಕಾದ್ರೆ ಆರಾಮಾಗಿ ತೊಗೊಳ್ಳಿ. 36 ಎಕರೆ ನಮ್ಮದು, ನಮ್ಮ ಫ್ಯಾಮಿಲಿದು 36 ಎಕರೆ ಭೂಮಿ ಇರೋದು. ನಾವು ಸತತ ಸ್ಟಾರ್ಟಿಂಗು ಏನು ಅವ್ರು ಅಕ್ವರೇಷನ್ ಮಾಡೋಕ್ಕೆ ಅಂತ ಬಂದರು, ನೋಟಿಫಿಕೇಷನ್ ಮಾಡಿದ್ರು, ಅವಾಗಿಂದ ಹೋರಾಟ ಮಾಡ್ಕೊಂಬಂದಿದ್ದೀವಿ 500 ದಿನಗಳ ಹೆಚ್ಚು ಕಾಲ. ಆದರೆ ಇವರು ನಾವು ಮಾಡೇ ಮಾಡ್ತೀವಿ ಎಲ್ಲ ಒಪ್ಕೊಂಡವ್ರೆ ಅಂತ ಸುಮ್ಮನೆ ಸುಳ್ಳು ವದಂತಿಗಳು ಹೇಳ್ಕೊಂಡು 80% ಒಪ್ಪಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ 80% ಜನ ವಿರೋಧ ಮಾಡ್ತಾ ಇರೋದು. ಅವರು ಸುಳ್ಳು ಹೇಳ್ಕೊಂಡು ಅಕ್ವರೇಷನ್ ಮುಂದುವರಿಸ್ತಾ ಇದ್ದಾರೆ. ನಮ್ಮಲ್ಲಿ ಇದು ಫಲವತ್ತಾದ ಭೂಮಿ ನಮ್ಮದಿದು. ನೆನ್ನೆ JMC ಮಾಡೋಕ್ಕೆ ಅಂತ ಬಂದಿದ್ದಾರೆ. ನಾವೇನು ಹೇಳ್ತಾ ಇರೋದು ಅಂದರೆ, ಇವಾಗ ಭೂಮಿ ಯಾರು ಕೊಡ್ತಾರೋ ಅವ್ರು ತಗೊಳ್ಳಿ, ನಮ್ಮದು ವಿರೋಧ ಐತೆ, ನಾವು ಕೊಡಲ್ಲ, ನಮಗೆ ಒಂದು ಹಿಂಬಾರ ಹಾಕೊಡಿ. ಯಾರು ಭೂಮಿ ಕೊಡಲ್ಲ ಅವ್ರಿಗೆ ನಾವು ಅಕ್ವರೇಷನ್ ಮಾಡಲ್ಲ, ನಾವು ಭೂ ಸ್ವಾಧೀನದಿಂದ ಕೈ ಬಿಟ್ಟಿದ್ದೀವಿ ಅಂತ ಒಂದು ಹಿಂಬಾರ ಹಾಕೊಡಿ. ನಾವು ಯಾವುದೇ ನೀವು JMCಗೆ ಅಡ್ಡಿಗೆ ಮಾಡಲ್ಲ, ಅವರು ಯಾರು ಕೊಡ್ತಾರೋ ಅವ್ರದ್ದು ನೀವು ಭೂಮಿ ತಗೊಳ್ಳಿ ಅಂತ ನಾವು ಹೇಳಿದ್ದೀವಿ. ಇವಾಗ ನಮಗೀಗ ನಾವು ಏನೋ ನಾವು ಜೀವನ ಮಾಡ್ತಾಯಿದ್ದೀವಿ, ಏನೋ ಒಂದು ಸ್ವಲ್ಪ ಜಮೀನಿತ್ತು, ಕಷ್ಟಕ್ಕೆ ಸುಖಕ್ಕೆ ನಾವು ಕಷ್ಟಕ್ಕೆ ಒಂದು ಸ್ವಲ್ಪ ಮಾರ್ಕೊಂಡಿದ್ದೀವಿ, ಏನೋ ಇರೋದನ್ನಾರ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋರಾಡ್ತಾ ಇದ್ದೀವಿ. ಈಗ ಅದಕ್ಕೆ ಕಿತ್ಕೊಂಡು ಹೋದ್ರೆ ನಾವು ಎಲ್ಲಿಗೆ ಹೋಗೋಣ? ನಾವು ಇಲ್ಲಿಂದ ಊರಿಂದ ನೀರು ಹೊತ್ಕೋಗಿ ಮರಗಳು ಬೆಳೆಸಿದ್ದೀವಿ. ನಾವು ಇವತ್ತು ಕಡ್ದು ಉಳಿಸ್ಬೇಕಾದ್ರೆ ನಾವೇನಾಗಬೇಕು ಸರ್? ನಾವು ನಮ್ಮನ್ನ ಕೊಲೆ ಮಾಡಿಬಿಟ್ಟು ಬೇಕಾದ್ರೆ ಅವ್ರು ಮಾಡ್ಕೊಂಡು ಹೋಗಲಿ. ನಮಗೆ ಏನಾರು ಔಷಧಿನೋ ಕೊಟ್ಬಿಟ್ಟು ಅವ್ರು ಬಾಲಕೃಷ್ಣ ಹೇಳ್ತಾವ್ರಲ್ಲ, ಒಪ್ಕೊಬಿಟ್ಟವ್ರೆ ಮಂಡಳಿ ದೊಡ್ಡವರೆಲ್ಲ ಅಂತ ನಮಗೆ ಔಷಧಿ ಕೊಟ್ಬಿಟ್ಟು ನಮ್ಮ ಹೆಣದ ಮೇಲೆ ಅವರು JMC ಮಾಡ್ಕೊಂಡು ಅಕ್ವೈರ್ ಮಾಡ್ಕೊಂಡು ಹೋಗಲಿ. ಅವನು AC ರೂಮ್ ಮೇಲೆ ಕುತ್ಕೊಬಿಟ್ಟು ಕೊಟ್ಬಿಟ್ರಿ ಅಂತ ಆರ್ಡ್ರ್ ಮಾಡಿಬಿಟ್ರೆ ಆಗೋಯ್ತದ? ಅವ್ನು ಬಂದಿಲ್ಲಿ ಕೇಳಿ. ಈಗ ನಾವು ಕಷ್ಟಪಡ್ತಾವ್ರಲ್ಲ 1.5 ವರ್ಷದಿಂದ, ಈ ಬೈಲೆಲ್ಲ ಊಟ ತಿನ್ಕೊಂಡು ಕಷ್ಟಪಡ್ತಾವ್ರಲ್ಲ, ಅವನು ಬಂದು ಅದೇ ಥರ ತಿನ್ನಲಿ. DKನೂ ಬಾಲಕೃಷ್ಣ ಬಂದು ಅವ್ರೇ ಬೈಲಲ್ಲಿ ತಿನ್ನಲಿ, ಅವ್ರೂ ಅವಾಗ ಗೊತ್ತಾಯ್ತದೆ ಅವ್ರಿಗೆ. ನಮಗೆಲ್ಲ ಕಳ್ಳತನದಲ್ಲಿ ಅವ್ರು MSc ಸರ್ವೆ ಮಾಡೋಕ್ಕೆ ಬಂದಿದ್ದರು. ನಾವು ಎಷ್ಟೇ ಇದು ಮಾಡಿದ್ರು ಪೊಲೀಸ್ನವರೆಲ್ಲ ನಮ್ಮನ್ನ ಕುಂಡಿಸ್ಕೊಂಡು ಈ ಥರ ಅಲ್ಲ ಆ ಥರ ಅಂತ ಹೇಳ್ತಾಯಿದ್ರು. ಬೇರೆ ಕಡೆಯಿಂದ ಸರ್ವೆ ಮಾಡೋಕ್ಕೆ ಬಂದಿದ್ದರು. ನಮ್ಮ ಭೂಮಿಲಿ ಎಲ್ಲ ಬರಡು ಭೂಮಿ ಅಂತ ಹೇಳಿದ್ದಾರೆ. ನೀವೆಲ್ಲ ಹೋಗಿ ನಮ್ಮ ಭೂಮಿನ ಸರ್ವೆ ಮಾಡ್ಕೊಂಡು ಬನ್ನಿ, ಅಲ್ಲಾದರೂ ಬರಡು ಭೂಮಿ ಇದೆ ಅಂತ ನ್ಯೂಸಲ್ಲಿ ತೋರಿಸಿ ಅವ್ರಿಗೆ. ಇಷ್ಟೇ ನಮ್ಮ ಉದ್ದೇಶ. ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಎಷ್ಟೇ ದಿನ ಬಂದರೂ, ಎಷ್ಟೇ ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು JMC ಮಾಡೋಕ್ಕೆ ಬಂದರೂ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಂಡಲಹಳ್ಳಿಯಲ್ಲಿ ನಡೆದ ಘರ್ಷಣೆಗೆ ಸಂಬಂಧಿಸಿದಂತೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಸಂಜೆ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಅಧಿಕಾರಿಗಳ ಮೇಲಿನ ಹಲ್ಲೆಗೆ ಸಂಬಂಧಿಸಿದಂತೆ JMC ತಂಡದ ಕಾರು ಚಾಲಕ ನೀಡಿದ ದೂರಿನ ಮೇರೆಗೆ ಹೋರಾಟ ಸಮಿತಿ ಪದಾಧಿಕಾರಿಗಳು, ಮಹಿಳೆಯರು ಸೇರಿದಂತೆ 10 ಜನರ ಮೇಲೆ ಹಾಗೂ ಇತರರ ವಿರುದ್ಧ 1 ಪ್ರಕರಣ ದಾಖಲಾಗಿದೆ. ಘರ್ಷಣೆಯಲ್ಲಿ ಗಾಯಗೊಂಡ ರಾಮನಗರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳಿ ಅವರು ನೀಡಿದ ದೂರಿನ ಮೇರೆಗೆ ಅಪರಿಚಿತ ರೈತರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. 2 ಪ್ರಕರಣಗಳಲ್ಲಿ ಇದುವರೆಗೆ ಯಾರನ್ನೂ ಬಂಧಿಸಿಲ್ಲ. ಬಿಡದಿ ಹೋಬಳಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಕಳೆದ 500 ದಿನಗಳಿಂದ ರೈತರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ.
ನಿನ್ನೆಯಷ್ಟೇ JMC ಮಾಡಲು ಬಂದಿದ್ದಂಥ ಅಧಿಕಾರಿಗಳ ತಂಡವನ್ನು ಹಿಮ್ಮೆಟ್ಟಿಸಿದ್ದಾರೆ. ದಿನದಿಂದ ದಿನಕ್ಕೆ ಹೋರಾಟ ಮತ್ತಷ್ಟು ತೀವ್ರತೆ ಪಡೆಯುತ್ತಿದೆ. ಬನ್ನಿ ಇಲ್ಲಿನ ರೈತರು ಏನೆನ್ನುತ್ತಾರೆ ಅವರನ್ನೇ ಕೇಳೋಣ. ಏನೋ ಒಂದು ಮಾಹಿತಿನೇ ಕೊಡದೆ ನಿನ್ನೆ ಏಕಾಏಕಿ JMC ಅವ್ರನ್ನ ಕಳಿಸಿದ್ರು JMC ಮಾಡೋದಕ್ಕೆ. ಬೇರೆ ಇನ್ನೂ ಒಂದು ರೋಡ್ ಇದೆ, ಆ ರೋಡಲ್ಲಿ JMC ಅವ್ರನ್ನ ಪೊಲೀಸವರೇ ನೇರವಾಗಿ ಅವ್ರಿಗೆ ಒಂದು ರಕ್ಷಣೆ ಕೊಟ್ಟು ನೀವು ಮಾಡಿ ಒಳಗಡೆ ಅಂತ ಯಾವುದೋ ತೋಟಗಳೆಲ್ಲ ಬಿಟ್ಟುಬಿಟ್ಟಿದ್ರು. ಕಟ್ಟೆ ಹೊಡೆದಾಯ್ತು, ಕೋಪದ್ದು ಕಟ್ಟೆ ಅನ್ನೋದೇನಿದೆ, ರೋಷ ವಿಷ ಅನ್ನೋದು ಜಾಸ್ತಿ ಐತೆ. ಯಾಕಂದರೆ ನಾವು ಇಲ್ಲಿ ಕೇಳ್ಕೊತಾ ಇದ್ದೀವಿ, ಮನವಿ ಮಾಡ್ತಾ ಇದ್ದೀವಿ. ನೀವು ಪೊಲೀಸರ ಹತ್ರ ಅಷ್ಟೆಲ್ಲ ಮನವಿ ಮಾಡ್ತಾ ಇದ್ದಾಗ ನೀವು ಗೊತ್ತಿದ್ದು ನಮಗೆ ರೈತರ ರಕ್ಷಣೆ ಕೊಡೋದು ಬಿಟ್ಟು ನೀವು ಒಳಗಡೆನೇ ನೀವು ಮೋಸದಿಂದ ಅಳತೆ ಮಾಡಿಸ್ತಿದ್ರಲ್ಲ, ಇದು ಎಷ್ಟು ಮಟ್ಟಿಗೆ ನ್ಯಾಯ ಸರ್? ಬಾಲಕೃಷ್ಣ ಕರೆದಿದ್ರು ಆಫೀಸ್ಗೆ ಹೋಗಿದ್ದೋ, 20 ಆಳು ಬಂದ್ವಿ ಅಂದಿದ್ರು, 80 ಆಳು ಹೋಗಿದ್ದು. 80 ಆಳ ಬರ್ದಿ ಲಿಪ್ಸ್ಟಲ್ಲಿ ಒಂದು ಚಿಕ್ಕ ಬಾಟ್ಲಲ್ಲಿ ಬಿಟ್ಟ ಬಾಟ್ಲಲ್ಲಿ ಓದಿ ಎಷ್ಟು ಜನ ಬಂದವರು ನನಗೆ ಹೊಡೆದ್ಬಿಟ್ಟಾರು ಅಂತ ಅಲ್ಲೋಗಿ ಪ್ರತಿಭಟನೆ ಕೂತ್ಕೊತ್ಲೆ ಏನು ಹೇಳ್ದ ಗೊತ್ತಾ, ನನಗೆ ಹೊಡೆಯಕ್ಕೆ ಬಂದಿದ್ದೀರಾ ನೀವು ಅಂದ. ನಾವು ಹೋಗಿದ್ದು ಅಂತಕ್ಕೆ ನಮ್ಮ ಭೂಮಿ ಬೇಕು ನಮ್ಗೆ ಬಿಟ್ಕೊಡಪ್ಪ ಅಂತ ನಾವು ಕೇಳಕ್ಕೆ ಹೋಗಿದ್ದೋ. ನಾವು 2 ಕಂತೆ ಎತ್ಕೊಂಡು ಹೋಗಿದ್ದೋ. ಎಷ್ಟು 3,000 ಅರ್ಜಿ ಎತ್ಕೋಗಿದ್ದೋ. 3,000 ಅರ್ಜಿನ ಬುಕ್ ಮಾಡ್ಕೊಂಡು ಎತ್ಕೋಗಿದ್ದೋ. ಅವನೇನಂತ ಹೇಳವನೇ, ನನ್ನ ಹತ್ರ ಸಮಯ ಕೇಳಕ್ಕೆ ಬಂದಿದ್ರು, ಭೂಮಿ ರೈಟ್ ಹೆಚ್ಚಿಸ್ಲಿ ಅಂತ ಹೇಳಕ್ಕೆ ಬಂದಿರೋ ಅಂತ ಹೇಳ್ತಾವನೆ ಮನಾಳ. ಇವಾಗ ಹೆಣ್ಮಕ್ಳನ್ನೆಲ್ಲ ಯಾವ್ದು ಬಿಟ್ರಲ್ಲ, ಅವಾಗ ಏನು ಮಾಡ್ತಾಯಿದ್ದೋ ಅವ್ರಿಗೆ ಹಿಂಗೆಲ್ಲ ಮಾಡ್ತಾನೆ ಅಂದಿದ್ರೆ ಅವ್ನಿಗಿಂದ ಕೆಲಸ ಮಾಡವಿ. ಅವ್ನು ಈ ಥರ ಬತ್ತಾನೆ, ಈ ಥರ ಕಳಿಸ್ತಾನೆ ಅಂದಿದ್ರೆ ಗದ್ದೆ ಮುಚ್ಚಿ ಮನೇಲಿ ಕುಂಡ್ರಿಸ್ಬಿಟ್ಟು ನಮ್ಮನ್ನೆಲ್ಲ ಕಳಿಸ್ಬಿಟ್ಟು ಅಳತೆ ಮಾಡಿಸ್ಬೇಕಾದ್ರೆ ಅವನ ಅಪ್ಪ ಅವ್ನು ಕೊಡ್ತಾನೆ ಪೌನಲ್ಲಿ ಹೇಳಿ ನನ್ನ ಮಗ ಬರಬೇಕು. ಅವನೇನು ಗಡ್ಸಲ್ವೇ ಹೆಂಗ್ಸೆ? ಇವತ್ತು ನೀವು ನೋಡ್ತಾ ಇದ್ದೀರಿ, ಮಹಿಳೆಯರ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ, ತಾಳ್ಮೆ ಕಳ್ಕೊತಾ ಇದ್ದಾರೆ. ಇದಕ್ಕೆ ಯಾರು ಕಾರಣ? 492 ದಿನ ಚಳವಳಿ ಮಾಡಿದ್ದಾರೆ. ಮನೆ ದನ ಕರುಗಳೇನು, ಮಕ್ಕಳು ಮರಿಗಳೇನು, ರೇಷ್ಮೆ ಸಾಕ್ತಾರೆ, ದನಗಳು ಸಾಕ್ತಾರೆ, ಅವ್ರ ಕತೆಗಳು ಏನಾಗಬೇಕು? ಎಲ್ಲ ಕೂತಿದ್ದಾರೆ, ಅವ್ರ ಜೀವನ ಹೆಂಗೆ ನಡಿಬೇಕು? ಒಂದು ಸಭೆ ಕರೆದು ಎರಡು ಪಂಚಾಯತಿ ಜನನ ಆಧಾರ್ ಕಾರ್ಡು ಪಾನಿ ಹಿಡ್ಕೊಂಡು ಬರಲಿ, ಒಂದು ಕಡೆ ವಿರೋಧ ಕೂತ್ಕೊಳ್ಳಿ, ಒಂದು ಕಡೆ ಪರ ಇರೋರು ಕೂತ್ಕೊಳ್ಳಿ, ಆಧಾರ್ ಕಾರ್ಡ್ ಹಿಡ್ಕೊಂಬಂದು 80 ಭಾಗ ಅವ್ರು ತೋರಿಸ್ಬಿಟ್ರೆ ಹೀಗೆ ಎದ್ದೊಂಟೈತೀವಿ, ಆರಾಮಾಗಿ ಮಾಡ್ಕೊಬೋದು. ಅವರು ನಮ್ದೇನು ತಂಟೆ ತಕರಾರಿಲ್ಲ. ಮಲೆನಾಡು ಅಂತ ಎಲ್ಲೋ ಹೋಗಿ ನೋಡುವಂಥ ವಿಚಾರ ಅಲ್ಲ, ನೀವು ಬಂದು ಕಣ್ಬಿಟ್ಟು ಇಲ್ಲಿ ನೋಡಬೇಕು. ಇಂತಹ ಮಲೆನಾಡಂಥ ಪ್ರದೇಶನ ಯಾವುದೇ ಕಾರಣಕ್ಕೂ ಕತ್ತು ಇಸ್ಕುವಂಥ ಕೆಲಸ ಮಾಡಬೇಡಿ. ರೈತರ ಕತ್ತು ಇಸ್ಕುವಂಥ ಕೆಲಸ ಮಾಡಿದ್ರೆ ನಿಮಗೆ ಯಾವತ್ತೂ ಉಳಿಗಾಲ ಇಲ್ಲ. ದಯವಿಟ್ಟು ಈ JMC ಸರ್ವೆ ಅನ್ನೋಂಥದ್ದನ್ನು ಇಲ್ಲಿಗೆ ನಿಲ್ಲಿಸಿ. ಇಲ್ಲಿ ಕೂತಿರೋ ಸ್ಥಳಕ್ಕೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ರೈತರನ್ನ ಸಮಾಧಾನವಾಗಿರಿ, ನಾವೇನು ಮಾಡಿಸಲ್ಲ ಅಂತ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನೊಂದು ಜಾಗದಿಂದ ಅಧಿಕಾರಿಗಳನ್ನ ಕಳಿಸಿ, ಅದು ಯಾರ್ದಾನ ಇರ್ಬೋದು ಸರ್ ಜಮೀನು, ಒಬ್ಬರು ಜಮೀನಿಗೆ ಹೋಗ್ಬೇಕಾದ್ರೆ ಇನ್ನೊಬ್ರು ಜಮೀನು ಮೇಲೆ ಹೋಗ್ಬೇಕಾಗುತ್ತೆ. ಅದು ಯಾವಾಗ ಗೊತ್ತಾಯ್ತು ಒಬ್ರಿಗೆ, ಹಿಂಗೆ ಅಳಿತಾ ಇದ್ದಾರೆ ಹಿಂಗೆ ಹಂಗೆ ಅಂತ, ಅವಾಗ ಇಲ್ಲಿ ಕುಳಿತಿದ್ದಂಥ ನಮ್ಮ ರೈತರುಗಳೇ ಅಲ್ಲಿ ಹೋಗಿದ್ದು. ಅದು ಯಾರು ಪಾಪ ಯಾರು ನೋಡಿ ಇಲ್ವಾ, ಇವರೆಲ್ಲರೂ ಹೋಗಿ ಹೊಡೆದಾಟ ಮಾಡೋಕ್ಕಾಗತ್ತಾ? ಯೋಜನೆ ವಿರುದ್ಧದ ಹೋರಾಟ ತೀವ್ರಗೊಳ್ಳುತ್ತಿದ್ದಂತೆ ಕಳೆದ 20 ದಿನಗಳಿಂದ ಯೋಜನೆ ಪರವಾಗಿರುವ ರೈತರು ಸಹ ಧರಣಿ ಆರಂಭಿಸಿದ್ದಾರೆ. JMC ತಂಡದ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ಇಂದು ತಾನೇ ರಸ್ತೆ ತಡೆ ನಡೆಸಿ JMC ನಡೆಸಲೇಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ JMC ತಂಡದ ಮೇಲೆ ಹಲ್ಲೆ ನಡೆಸಿದವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬನ್ನಿ ಇಲ್ಲಿರುವ ರೈತರು ಏನು ಹೇಳುತ್ತಾರೆ ಎಂದು ಅವರನ್ನೇ ಕೇಳೋಣ. ನಾವು ಒಪ್ಕೊಂಡೇ JMC ಕರೆದಿದ್ದು ಅಧಿಕಾರಿಗಳು, ನಮ್ಮ ಒಪ್ಪಿಗೆ ಮೇರೆಗೆ ಬಂದಿದ್ದು JMC ಮಾಡೋಕ್ಕೆ. ಅದು ನಮ್ಮ ಜಮೀನು ಮಾಡಿಸ್ಕೋಬೇಕಾದ್ರೆ ಈ ಹೊರಗಡೆಯಿಂದ ಬಂದ ರೈತರುಗಳು ಗಲಾಟೆ ಮಾಡಿ ಅವರು ಬಂದು ಏನು JMC ಬಂದಿದ್ರು ಅಧಿಕಾರಿಗಳ ಮೇಲೆ, ಹೆಣ್ಮಕ್ಳ ಮೇಲೆ ಎಲ್ಲ ಹಲ್ಲೆ ಮಾಡವ್ರೆ. ಅದು ಆ ದೌರ್ಜನ್ಯನ ಖಂಡಿಸಿ ಇವತ್ತು ರಸ್ತೆ ತಡೆ ಮಾಡ್ತಾಯಿದ್ದೀವಿ. ಈಗ ಏನು ನಮ್ಮ ಭೂಮಿನ ಮಾತ್ರ ನಾವು JMC ಮಾಡ್ಸೋಕ್ಕೆ ನಾವು ಸಿದ್ಧ ಇದ್ದೀವಿ. ಅವ್ರ ಭೂಮಿ ಕೊಡದೇ ಇರೋರು ಅವ್ರು ಹಂಗೆ ಇರಲಿ. ಏನು ನಾವು 80% ಇದ್ದೀವಿ ಅಂತ ಮಾಧ್ಯಮದಲ್ಲಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಕೊಂಡು ನಾವು JMC ಮಾಡಲು ಹೋಗ್ತಾ ಇರೋ ರೈತರಿಗೆ ತೊಂದರೆ ಕೊಡ್ತಿದ್ರೆ, ನಾವು ಕಡಿಮೆ ಇದ್ದೀವಲ್ಲೇನಪ್ಪ ಸಮಯ, ನಾವು ಕಡಿಮೆ ಇದ್ದೀವೋ ಹೆಚ್ಚಿದ್ದೀವೋ ಅಂತ ತೋರಿಸ್ತೀವಿ. ನೀವು ಸುಮ್ಮನೆ ಇರಿ, 80% ಇರೋರು ಸುಮ್ಮನೆ ಕೂತ್ಕೊಳ್ಳಿ ಅಂತ ವಿನಾಕಾರಣ ತೊಂದರೆ ಕೊಡ್ತಿದ್ದೀರಿ. ಈ ಥರ ಬೇರೆ ಕಡೆಯಿಂದ ಬಂದು ಬೇರೆ ದೌರ್ಜನ್ಯ ಮಾಡಿದ್ರೆ ನಾವು ಬೇರೆಯವ್ರನ್ನ ಕರೆಸೋದೇನು ದೊಡ್ಡ ವಿಚಾರ ಅಲ್ಲ. ನಮಗೆ ಸ್ಥಳೀಯವಾಗಿ 16,000 ಜನ ಸೇರ್ತಾರೆ. ಇಲ್ಲಿ ರಾಜಕಾರಣಿಗಳು ಬಂದು ಇಲ್ಲಿ ಎಲ್ಲರನ್ನೂ ಒಕ್ಕಲೆಬ್ಬಿಸ್ತವ್ರೆ. ರಾಜಕಾರಣಿಗಳು ಬಂದು ಎತ್ಕಟ್ಟೋದು. ಇಲ್ಲಿ ಯಾವುದೋ ದಳ ಕಾಂಗ್ರೆಸ್ಸು ಮತ್ತು BJP ಅಂತ ಇಲ್ಲ. ಇಲ್ಲಿ ರೈತರು ಎಲ್ಲರೂ ಒಂದೇ, ರೈತರ ಮಕ್ಕಳು ಅಂತಂದ್ರೆ ಎಲ್ಲರೂ ಒಂದೇನೇ. ಇವ್ರನ್ನೆಲ್ಲರನ್ನ ಎತ್ಕಟ್ಬಿಟ್ಟು ಅವ್ರನ್ನ ಕಿವಿನಲ್ಲಿ ಏನು ಪಿಸ್ಕೊಡ್ತಾರೋ ಬಂದು ಇವತ್ತು ಇದ್ದಂಗೆ ರಾತ್ರಿ ನಾಳೆ ಬೆಳಗ್ಗೆ ಇರಲ್ಲ. ನಿನ್ನೆ ಕುಮಾರಸ್ವಾಮಿ ಅವರು ಅಷ್ಟಮೀರಿನಾಗಲೇ ಹೇಳಿಕೆ ಕೊಟ್ಟವ್ರೆ, ನಮ್ಮ
ವಿರೋಧ ಇರೋ ರೈತರಿಗೇ ಹೊಡೆದವ್ರೆ ಅಂತ ಹೇಳಿಕೆ ಕೊಟ್ಟವ್ರು ಎಲ್ಲೋ ಕೂತ್ಕೊಂಡು ಅಲ್ಲಿ ಬಂದು ಅವರು ನೋಡಿ ಮಾಡಬೇಕಾಗಿತ್ತು. ಸುಮ್ಮನೆ ಅದು ಕುಮಾರಸ್ವಾಮಿ ಅವರು ಎಲ್ಲೋ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮಾಡಿಕೊಂಡು ಅಲ್ಲಿ ಟಿ ನರಸೀಪುರದ ಮಾಜಿ MLA ಫೋನ್ ಹಾಕೋದು, ಚಾಮರಾಜನಗರ MLA ಫೋನ್ ಹಾಕೋದು, ಮೈಸೂರು MLA ಫೋನ್ ಹಾಕೋದು, ನಂಜನಗೂಡು MLA ಫೋನ್ ಹಾಕೋದು, ನೀನೊಂದು 50 ಜನ ಕಳಿಸಿ, ಇನ್ನೊಂದು 50 ಜನ ಕಳಿಸಿ, ಬೆಳಗಾಂ ಫೋನ್ ಹಾಕೋದು, ಶಿವಮೊಗ್ಗ ಫೋನ್ ಹಾಕೋದು, ನೀನೊಂದು 50 ಜನ ಫೋನ್ ಕಳಿಸು ಅಂದ್ಬಿಟ್ಟು ಎಲ್ಲ ರೈತರುಗಳೆಲ್ಲ ಸರ್ ಅವರೆಲ್ಲ ರೈತರುಗಳೆಲ್ಲ ಪಾಪ ಅಮಾಯಕರು. ಅವ್ರು ಕೇಳ್ದೋ ಮೊನ್ನೆ ನಾವು ನಮಗೇನು ಗೊತ್ತಿಲ್ಲ ಕಣ್ರಿ, ಏನೋ ಫಂಕ್ಷನ್ ಅದೇ ಅಂತ ಕರೆದ್ರು, ನಾವು ಬಂದು ಅಂತ ಹೇಳಿದ್ರು. ಇವ್ರು ಯಾಕೆ ಈ ಕೆಲಸ ಮಾಡಬೇಕು? ಟೌನ್ಶಿಪ್ ಪರ ಹಾಗೂ ವಿರುದ್ಧದ ಹೋರಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಒಂದೆಡೆ ರೈತರು ನಾವು ಭೂಮಿ ಕೊಡುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ. ಮತ್ತೊಂದೆಡೆ ಪರವಾಗಿರುವ ರೈತರು ನಮಗೆ ಟೌನ್ಶಿಪ್ ಬೇಕೇ ಬೇಕು, ನಾವು ಭೂಮಿ ಕೊಡಲು ಸಿದ್ಧ ಎಂದು ಹೇಳುತ್ತಿದ್ದಾರೆ. ಇವೆಲ್ಲದರ ನಡುವೆ ಸರ್ಕಾರ ಯೋಜನಾ ಪ್ರದೇಶದ ಈಗಾಗಲೇ 3 ಗ್ರಾಮಗಳಲ್ಲಿ JMC ನಡೆಸಲು ಸಿದ್ಧತೆ ನಡೆಸಿದೆ. ಮತ್ತೊಂದೆಡೆ 6 ಗ್ರಾಮಗಳಲ್ಲಿ ಅಂತಿಮ ಅಧಿಸೂಚನೆ ನಡೆಸಲು ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ. ಒಟ್ಟಾರೆ ಪರ ವಿರೋಧದ ಸಂಘರ್ಷದಲ್ಲಿ ಸಿಲುಕಿರುವ ಟೌನ್ಶಿಪ್ ಯೋಜನೆ ಮುಂದೆ ಯಾವ್ಯಾವ ತಿರುವು ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.